ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಆಡಿನೋ ಸೀರಿಯಲ್ ಕಮ್ಯುನಿಕೇಷನ್ ರಿಲೇಟೆಡ್ ನೋಡೋಣ. ಸೊ ಸೀರಿಯಲ್ ಕಮ್ಯುನಿಕೇಷನ್ ಅಂದರೆ ಏನು? ಸೊ ಸೀರಿಯಲ್ ಕಮ್ಯುನಿಕೇಷನ್ ಅಂದರೆ ಅಫ್ಕೋರ್ಸ್ ಕಮ್ಯುನಿಕೇಷನ್ ಅಂದರೆ ಡೇಟಾ ಟ್ರಾನ್ಸ್ಫರ್ ಅಲ್ವಾ. ಸೊ ಇಲ್ಲೂ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಒನ್ ಬಿಟ್ ಅಟ್ ಎ ಟೈಮ್ ಆಗುತ್ತೆ. ಸೊ ಇಲ್ಲಿ ನಮಗೆ ಫಸ್ಟು ಬಿಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಿಟ್ ಅಂದರೆ ಏನು? ಬಿಟ್ ಕ್ಯಾನ್ ಬಿ ದ 0 ಆರ್ 1. ಸೊ ಒನ್ ಬಿಟ್ ಅಟ್ ಅ ಟೈಮ್ ಅಂದರೆ ಸೊ ನೀವು 0 ಕಳಿಸ್ತೀರಾ ಫಸ್ಟು ಅಥವಾ 1 ಕಳಿಸ್ಬೋದು. ಅಂದರೆ ಈ ಕಮ್ಯುನಿಕೇಷನಲ್ಲಿ 0 ಹೋಗುತ್ತೆ ಫಸ್ಟು ಅಥವಾ 1 ಹೋಗುತ್ತೆ. ಟುಗೆದರ್ 0 ಆ್ಯಂಡ್ 1 ಟುಗೆದರ್ ಹೋಗೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ತೊಗೊಳೋಣ. ಎಕ್ಸಾಂಪಲ್ ವ್ಯಾಲ್ಯೂ 10 ಅಂತ ತೊಗೊತೀನಿ. ಓಕೆನಾ? ಇದ್ದು ಬೈನರಿ ವ್ಯಾಲ್ಯೂ ಏನು? ಬೈನರಿ ವ್ಯಾಲ್ಯೂ 1 0 1 0. ಸೊ ಇದರಲ್ಲಿ ಎಷ್ಟು ಬಿಟ್ಸ್ ಇದೆ? ಇದರಲ್ಲಿ ಟೋಟಲ್ಲು 1 2 3 4 ಬಿಟ್ಸ್ ಇದೆ. ಕರೆಕ್ಟಾ? ಇದು 4 ಬಿಟ್ಸ್ ಆಫ್ ಡೇಟಾ. ಸೊ ಇವಾಗ ನಾನೊಂದು ಡೇಟನ್ನ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆರ್ಡಿನೋ ಇದೆ, ಇಲ್ಲೊಂದು ಆರ್ಡಿನೋ ಇದೆ ಅಂದ್ಕೊಳ್ಳಿ. ಸೊ ಇದು ಆರ್ಡಿನೋ 1, ಇದು ಆರ್ಡಿನೋ 2. ಸೊ ಈಗ ನಾನು ಆರ್ಡಿನೋ 1ಇಂದ ಆರ್ಡಿನೋ 2ಗೆ ಡೇಟಾನ ಕಳಿಸ್ಬೇಕು. ಪ್ಯಾರಲಲ್ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ? ಪ್ಯಾರಲಲ್ ಕಮ್ಯುನಿಕೇಷನಲ್ಲಿ 4 ವೈರ್ ಕನೆಕ್ಟ್ ಮಾಡ್ತೀವಿ. ಓಕೆನಾ? 4 ವೈರ್ ಕನೆಕ್ಟ್ ಮಾಡ್ತೀವಿ. ಒಂದು ಇದು 1 2 3 4 ಪಿನ್ ನಂಬರ್ 4 ಅಂತ ಅಂದ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್. ಇದು ಪಿನ್ ನಂಬರ್ 1 2 3 4 ಅಂದ್ಕೊಳ್ಳಿ ಆಫ್ ದಟ್ ಆರ್ಡಿನೋ. ಇದು ಈ ಆರ್ಡಿನೋದು. ಸೊ ಇದೇನು ಮಾಡುತ್ತೆ? ಫಸ್ಟ್ ಲೈನ್ ನಮಗೆ 1 ಕಳಿಸುತ್ತೆ, ಸೆಕೆಂಡ್ ಲೈನು 0 ಕಳಿಸುತ್ತೆ, ಥರ್ಡ್ ಲೈನು 1 ಕಳಿಸುತ್ತೆ, ಫೋರ್ತ್ ಲೈನ್ 0 ಕಳಿಸುತ್ತೆ. ಸೊ ಅಟ್ ಅ ಟೈಮ್ ಆಲ್ ದ 4 ಬಿಟ್ಸ್ ನಾವು ಕಳಿಸಿದ್ವಿ. ಯಾವುದರಲ್ಲಿ? ಪ್ಯಾರಲಲ್ ಕಮ್ಯುನಿಕೇಷನ್. ಇದು ಪ್ಯಾರಲಲ್ ಕಮ್ಯುನಿಕೇಷನ್ ಒಂದು ಎಕ್ಸಾಂಪಲ್. ಕರೆಕ್ಟಾ? ಪ್ಯಾರಲಲ್ ಕಮ್ಯುನಿಕೇಷನ್. ಅದೇ ಸೀರಿಯಲ್ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ? ಸೀರಿಯಲ್ ಕಮ್ಯುನಿಕೇಷನ್ ಏನಾಗುತ್ತೆ ಅಂದರೆ ಸೊ ಅದರಲ್ಲಿ ನಿಮಗೆ ಈ ಥರ ಏನಂತಾರೆ 4 ಲೈನು ಇರಲ್ಲ. ಸೊ 1 ಅಥವಾ 2, ಮ್ಯಾಕ್ಸಿಮಮ್ 2 ಡೇಟಾ ಲೈನ್ಸ್ ಇರುತ್ತೆ. 1 ಅಥವಾ 2. ಫಾರ್ ಎಕ್ಸಾಂಪಲ್ ಒಂದೇ ತೊಗೊಳೋಣ, ಒಂದು ಡೇಟಾ ಲೈನ್ ಇದೆ. ಕರೆಕ್ಟಾ? ಸೊ ಇದೇ ಇದರಲ್ಲಿ ಟ್ರಾನ್ಸ್ಮಿಟರ್ ಆಗೋ ವರ್ಕ್ ಆಗುತ್ತೆ, ರಿಸೀವರ್ ಆಗೋ ವರ್ಕ್ ಆಗುತ್ತೆ. ಇನ್ನೊಂದು ಬರುತ್ತೆ ಆ್ಯಕ್ಚುಲಿ, ಅದು ಬಂದ್ಬಿಟ್ಟು ಕ್ಲಾಕ್. ಇದು ಕ್ಲಾಕ್ ಲೈನ್ ಅಂತ ಇರುತ್ತೆ. ಸೊ ಕೆಲವು ಕಮ್ಯುನಿಕೇಷನ್ಸಲ್ಲಿ, ಕೆಲವು ಸೀರಿಯಲ್ ಕಮ್ಯುನಿಕೇಷನ್ಸಲ್ಲಿ ಕ್ಲಾಕ್ ಅಗತ್ಯ ಇಲ್ಲ, ಕೆಲವಲ್ಲಿ ಕ್ಲಾಕ್ ಅಗತ್ಯ ಇದೆ. ಅದ್ರದ್ದು ಒಂದು ಎಕ್ಸಾಂಪಲ್ ತೊಗೊಳೋಣ. ಫಾರ್ ಎಕ್ಸಾಂಪಲ್ ಇದು ಕ್ಲಾಕ್ ಸಿಂಕ್ರೊನೈಸ್ಡ್ ಕಮ್ಯುನಿಕೇಷನ್ ಅಂತಲೇ ಅನ್ಕೊಳ್ಳೋಣ. ಸೊ ಇದೊಂದು ಡೇಟಾ ಲೈನು, ಇದೊಂದು ಕ್ಲಾಕ್ ಲೈನ್. ಇದು ಪಿನ್ ನಂಬರ್ 1, ಇದು ಪಿನ್ ನಂಬರ್ 2 ಅಂತ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್. ಸೊ ಇಲ್ಲೇನಾಗ್ತಾ ಇದೆ? ಸೊ ಅಲ್ಲದೆ 4 ವೈರ್ ಇತ್ತು, 4 ವೈರಲ್ಲಿ ನಾನು 1 0 1 0 ಅಟ್ ಅ ಟೈಮ್ ಕಳಿಸ್ತೆ. ಸೊ ವ್ಯಾಲ್ಯೂ 10 ಅಂತ ಆಯಿತು. ಇಲ್ಲಿ ನನಗೆ ಅಟ್ ಅ ಟೈಮ್ ಕಳ್ಸೋಕ್ಕೆ ಇರೋದು ಒಂದೇ ಡೇಟಾ ಲೈನ್. ಕರೆಕ್ಟಾಗಿ ಒಂದೇ ಡೇಟಾ ಲೈನ್ ಇದೆ. ಸೊ ಇದೇನು ಮಾಡುತ್ತೆ? ಫಸ್ಟ್ ಯಾವ ಬಿಟ್ಟನ್ನ? ಫಸ್ಟು ವ್ಯಾಲ್ಯೂ 1 ಕಳಿಸುತ್ತೆ. ಸೊ ಇಲ್ಲಿ ರಿಸೀವ್ ಆಯಿತು. ರಿಸೀವ್ ಆದ ತಕ್ಷಣ ವ್ಯಾಲ್ಯೂ 2 ಕಳಿಸುತ್ತೆ. ವ್ಯಾಲ್ಯೂ 2 ಏನಿದೆ 0, ಅಲ್ಲಿ ರಿಸೀವ್ ಆಯಿತು. ದೆನ್ ವ್ಯಾಲ್ಯೂ 3, ದಟ್ ಈಸ್ 1, ಅದನ್ನು ರಿಸೀವ್ ಆಯಿತು. ದೆನ್ ವ್ಯಾಲ್ಯೂ 4. ಸೊ ದೆನ್ ಇಟ್ ರಿಸೀವ್ಸ್ 1 0 1 0 ಅಂತ ಇಲ್ಲಿ ರಿಸೀವ್ ಆಗುತ್ತೆ, ದಟ್ ಈಸ್ ವ್ಯಾಲ್ಯೂ 10. ಸೊ ಈ ಥರ ಅಟ್ ಅ ಟೈಮ್ 1 by 1 ಬಿಟ್ ಸೆಂಡ್ ಮಾಡುತ್ತೆ. ಟುಗೆದರ್ 4 ಬಿಟ್ಸ್ನ ಸೆಂಡ್ ಮಾಡೋದು. ಟುಗೆದರ್ 4 ಬಿಟ್ಸ್ ಸೆಂಡ್ ಮಾಡಿದ್ರೆ ಅದು ಪ್ಯಾರಲಲ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ನೀವು ಸೀರಿಯಲ್ ಕಮ್ಯುನಿಕೇಷನಲ್ಲಿ ಹಲವಾರು ಬರುತ್ತೆ. ಒಂದು UART ಅಂತ ಇದೆ, ದೆನ್ I2C, ESPI, ಈ ಥರ ಹಲವಾರು RS485, RS232, ಈ ಥರ ಹಲವಾರು ಸೀರಿಯಲ್ ಕಮ್ಯುನಿಕೇಷನ್ ಬರುತ್ತೆ. ಸೊ UART ಇದೆಯಲ್ಲ, UARಟಲ್ಲಿ ಕ್ಲಾಕ್ ಯೂಸ್ ಆಗಲ್ಲ. ಸೊ ಕ್ಲಾಕು UARಟಲ್ಲಿ ಬರಲ್ಲ. ಬಟ್ I2C I2S ಅಂತಲೂ ಇದೆ. ಸೊ I2Cಲೂ ಕ್ಲಾಕ್ ಬರುತ್ತೆ ಆ್ಯಂಡ್ SPIಲೂ ಕ್ಲಾಕ್ ಸಿಂಕ್ರನೈಸ್ ಇರುತ್ತೆ. ಅಂದರೆ 1 ಪಲ್ಸ್ ಆಫ್ ದ ಕ್ಲಾಕಿಗೆ 1 ಡೇಟನ್ನು ನಾವು ಕಳಿಸ್ತಾ ಇರ್ತೀವಿ. ಸೊ ಇದೊಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಸೀರಿಯಲ್ ಕಮ್ಯುನಿಕೇಷನ್. ಸೊ ಇದನ್ನೇ ನಾನು ಆರ್ಡಿನೋಲ್ಲಿ ಏನು ಯೂಸ್ ಆಗುತ್ತೆ ಇದು ಆರ್ಡಿನೋ ಅಂತ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ಇಲ್ಲೊಂದು ಆರ್ಡಿನೋ ಬೋರ್ಡ್ ಇದೆ. ಸೊ ಇಲ್ಲಿ ಕಂಪ್ಯೂಟರ್ ಇದೆ, ಇದನ್ನು ನಾವು ಕಂಪ್ಯೂಟರ್ ಅಂದ್ಕೊಳ್ಳೋಣ, ಇದನ್ನು ಆರ್ಡಿನೋ ಅಂತ ಅಂದ್ಕೊಳ್ಳೋಣ. ಸರಿನಾ? ಈಗ ಇಲ್ಲೊಂದು ನಾನು ಸೆನ್ಸರ್ ಕನೆಕ್ಟ್ ಮಾಡಿದೆ ಅಥವಾ ಒಂದು ಬಟನ್ನೇ ಕನೆಕ್ಟ್ ಮಾಡಿದೆ. ಬಟನ್ ಇದೆ ಅಂದ್ಕೊಳ್ಳಿ, ಬಟನ್ ಇದೆ, ಆರ್ಡಿನೋ ಕನೆಕ್ಟ್ ಆಗಿದೆ. ಸೊ ಸುಮ್ಮನೆ ಈಗ ನಾನು ಬಟನ್ನ ಪ್ರೆಸ್ ಮಾಡಿದ್ರೆ ವ್ಯಾಲ್ಯೂ ನನಗೆ 0 ಅಂತ ರಿಸೀವ್ ಆಗ್ತದೆ. ಬಟನ್ ರಿಲೀಸ್ ಮಾಡಿದ್ರೆ ವ್ಯಾಲ್ಯೂ 1 ಅಂತ ಬರ್ತಾ ಇದೆ. ಓಕೆ, ಇದ್ರ ರಿಲೇಟೆಡ್ ನಾವು 0 ಬಂದರೆ LED ಆನ್ ಮಾಡು, 1 ಬಂದರೆ LED ಆಫ್ ಮಾಡು, ಇವೆಲ್ಲ ನಾವು ಲಾಸ್ಟ್ ವೀಡಿಯೋದಲ್ಲೂ ಮಾಡಿದ್ದೇವೆ. ಸೊ ನಾನು ರೀಡ್ ಮಾಡಬೇಕು, ಅದನ್ನು ನಾನು ನೋಡಬೇಕು, 0 ಬರ್ತಾ ಇದೆಯಾ, 1 ಬರ್ತಾ ಇದೆಯಾ, ಅದೊಂದು ಮಾನಿಟರಲ್ಲಿ ನಾವು ಚೆಕ್ ಮಾಡ್ಬೋದು. ಓಕೆನಾ? ಸೊ ಆ ಮಾನಿಟರು ಇಲ್ಲಿ ಬರುತ್ತೆ. ಸೊ ಇದನ್ನು ಸೀರಿಯಲ್ ಮಾನಿಟರ್ ಅಂತ ಕರಿತೀವಿ. ಇಲ್ಲಿದೆಯಲ್ವಾ? ಸೊ ಇಲ್ಲೊಂದು ಮಾನಿಟರ್ ಓಪನ್ ಆಯಿತು. ಇವಾಗ ಏನು ಡಿವೈಸ್ ಕನೆಕ್ಟ್ ಆಗಿಲ್ಲ. ಸೊ ಇಲ್ಲಿ ಮಾನಿಟರ್ ಓಪನ್ ಆದ ತಕ್ಷಣ ನಮಗಿಲ್ಲಿ ಏನು ಡೇಟಾ ರಿಸೀವ್ ಆಗ್ತಾ ಇದೆ. ಇವಾಗ ನಾವು 0 ಒತ್ತಿದ್ರೆ, ಬಟನ್ ಪ್ರೆಸ್ ಮಾಡಿದ್ರೆ 0 ಬರುತ್ತಲ್ಲ, ಇಲ್ಲಿ 0 ಅಂತ ಪ್ರಿಂಟ್ ಆಗುತ್ತೆ. ರಿಲೀಸ್ ಮಾಡಿದ್ರೆ 1 ಅಂತ ಬರುತ್ತಲ್ಲ, 1 ಅಂತ ಪ್ರಿಂಟ್ ಆಗುತ್ತೆ. 1 ಯಾಕೆ 5 ವೋಲ್ಟ್ ರಿಸೀವ್ ಆಗ್ತಾ ಇರುತ್ತೆ, ಸೊ ಅದನ್ನು 1 ಅಂತ ಪ್ರಿಂಟ್ ಮಾಡುತ್ತೆ. ಸೊ ಗ್ರೌಂಡಿಗೆ ಕನೆಕ್ಟ್ ಆಗಿದ್ದರೆ ಅಥವಾ 0 ವೋಲ್ಟಿಗೆ ಬರ್ತಾ ಇದೆ, 0 ಅಂತ ಪ್ರಿಂಟ್ ಆಗುತ್ತೆ. ಸೊ ಅದನ್ನು ನಾವು ಈ ಮಾನಿಟರಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ, ಆರ್ಡಿನೋ ಒಂದು ಸೀರಿಯಲ್ ಕಮ್ಯುನಿಕೇಷನ್ ಮುಖಾಂತರ, USB to UART ಕಮ್ಯುನಿಕೇಷನ್ ಮುಖಾಂತರ ನಮ್ಮ ಕಂಪ್ಯೂಟರಿಗೆ ಡೇಟಾನ ಸೆಂಡ್ ಮಾಡ್ತಾಯಿದೆ. ಅದು ಏನು ರೀಡ್ ಮಾಡ್ತಿದೆ ಸೆಂಡ್ ಮಾಡ್ತಿದೆ. ಸೊ ದಟ್ ನಾವಿಲ್ಲಿ ನೋಡ್ಬಿಟ್ಟು ಅರ್ಥ ಮಾಡ್ಕೊಬೋದು. ಸೊ ಇದೊಂದು ಎಕ್ಸಾಂಪಲ್. ಸೊ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಸೊ ಈಗ ನಾನು ಆರ್ಡಿನೋ ಓಪನ್ ಮಾಡ್ತೀನಿ. ಆರ್ಡಿನೋಲಿ
ಒಂದು ಕೋಡ್ ಬರೆಯೋಣ. ಕೋಡ್ ಏನು? ಸಿಂಪಲ್. ಇದರಲ್ಲಿ ನಮಗೆ ಮೇನ್ ಫಂಕ್ಷನ್ಸ್ ಯಾವುದು? ವಾಯ್ಡ್ ಸೆಟಪ್ ಅಲ್ವಾ? ವಾಯ್ಡ್ ಸೆಟಪ್. ಸೊ ವಾಯ್ಡ್ ಸೆಟಪ್ ಓಪನ್ ಮಾಡ್ತೀನಿ. ವಾಯ್ಡ್ ಸೆಟಪ್ಪಲ್ಲಿ ಒಂದು ನಾನು ಸೀರಿಯಲ್ ಕಮ್ಯುನಿಕೇಶನ್ ಒಂದು ಹಲೋ ವರ್ಡ್ ಅಂತ ಪ್ರಿಂಟ್ ಮಾಡಬೇಕು ಅಂದ್ಕೊಳ್ಳಿ. ಪ್ರಿಂಟ್ ಮಾಡಬೇಕಂದ್ರೆ ನಾನು ಇದನ್ನು ಕೋಡ್ನ ಆಡಿನೋಗೆ ಡಂಪ್ ಮಾಡಿದ ತಕ್ಷಣ ಆಡಿನೋ ಹಲೋ ವರ್ಡ್ ಅಂತ ನಮ್ಮ ಕಂಪ್ಯೂಟರಿಗೆ ಕಳಿಸುತ್ತೆ, ಡೇಟಾನ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಅದು ಎಲ್ಲಿ ಬರುತ್ತೆ? ಸೀರಿಯಲ್ ಮಾನಿಟರಲ್ಲಿ ಬರುತ್ತೆ. ಈಗ ಸೀರಿಯಲ್ ಮಾನಿಟರ್ ಆಫ್ ಮಾಡ್ತೀನಿ. ಸೊ ಹೆಂಗೆ ಪ್ರಿಂಟ್ ಮಾಡಲಿ? ಅದಕ್ಕೊಂದು ಕಮ್ಯಾಂಡ್ ಇದೆ. ಫಸ್ಟ್ ನಾವು ಕಮ್ಯುನಿಕೇಷನ್ನ ಬಿಗಿನ್ ಮಾಡಿ. ಬಿಗಿನ್ ಮಾಡೋದಕ್ಕೊಂದು ಕಮ್ಯಾಂಡ್ ಏನಿದೆ ಅಂದರೆ ಸೀರಿಯಲ್ ಡಾಟ್ ಬಿಗಿನ್. ಸೀರಿಯಲ್ ಡಾಟ್ ಬಿಗಿನ್ ಇದರಲ್ಲಿ ನಾವು ಏನಂದರೆ ಬಾಡ್ ರೇಟ್ ಅಂತ ಬರೀತೀವಿ. ಬಾಡ್ ರೇಟ್ ಅಂದರೆ ಏನು? ಸೊ ಬಾಡ್ ರೇಟ್ ಅಂದರೆ ಏನು? ಬಾಡ್ ರೇಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಬಾಡ್ ರೇಟ್ ಅಂತ ಬರುತ್ತೆ. ಓಕೆನಾ? ಬಾಡ್ ರೇಟ್ನ ನಾವು ಮೆನ್ಷನ್ ಮಾಡಬೇಕು. ಇದು ನಂಬರ್ ಆಫ್ ಬಿಟ್ಸ್ ಪರ್ ಸೆಕೆಂಡ್, ಅಂದರೆ ಎಷ್ಟು ಬಿಟ್ಸ್ ಆಫ್ ಡೇಟಾ ಟ್ರಾನ್ಸ್ಮಿಟ್ ಆಗ್ತಾ ಇದೆ 1 ಸೆಕೆಂಡಲ್ಲಿ. ಓಕೆನಾ? 1 ಸೆಕೆಂಡಿಗೆ ಎಷ್ಟು ಡೇಟಾ ನಾವು ಎಷ್ಟು ಬಿಟ್ಸ್ ಆಫ್ ಡೇಟಾ, ಎಷ್ಟು 0 1s ಆ್ಯಂಡ್ 1sನ ನಾವು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ ಪರ್ ಸೆಕೆಂಡಲ್ಲಿ. ಸೊ ಅದರಲ್ಲಿ ಹಲವಾರು ವ್ಯಾಲ್ಯೂಸ್ ಬರುತ್ತೆ. ಡಿಫಾಲ್ಟ್ ಯೂಶ್ವಲಿ 9600 ಇರುತ್ತೆ. ಅಂದರೆ 9600 ಬಿಟ್ಸ್ 1 ಸೆಕೆಂಡಿಗೆ ಡೇಟಾ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಈ ಥರನೂ ಇದು ಒಂದು ಬಾಡ್ ರೇಟು. ಸೊ ಫಿಕ್ಸ್ಡ್ ಬಾಡ್ ರೇಟ್ಸ್ ಇರುತ್ತೆ. ಕಮ್ಯುನಿಕೇಷನ್ ಆಗಬೇಕು ಅಂದರೆ ಆಡಿನೋ ಕೂಡ ಇದೇ ಬಾಡ್ ರೇಟಲ್ಲಿ ಸೆಟ್ ಆಗಿರಬೇಕು, ಮತ್ತು ನಮ್ಮ ಕಂಪ್ಯೂಟರ್ ಕೂಡ ಇದೇ ಬಾಡ್ ರೇಟಲ್ಲಿ ಸೆಟ್ ಆಗಿರಬೇಕು. ಸ್ಪೀಡ್ ಮ್ಯಾಚ್ ಮಾಡಿದ್ರೆ ಮಾತ್ರ ನಮಗೆ ಆ್ಯಕ್ಚುಯಲ್ ಡೇಟಾ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಡಿನೋ 9600ಗೆ ಸೆಟ್ ಮಾಡಿದ್ದೀನಿ, ಕಂಪ್ಯೂಟರ್ನ ನಾನು ಇದೆಷ್ಟು 1,15,200ಗೆ ಸೆಟ್ ಮಾಡಿದ್ದೀನಿ. ಸೊ ಈ ಥರ ಸೆಟ್ ಮಾಡಿದಾಗ ಕಮ್ಯುನಿಕೇಷನ್ ನಮಗೆ ಸಕ್ಸಸ್ಫುಲಿ ರಿಸೀವ್ ಆಗಲ್ಲ. ಸೊ ಇದು ಡೇಟಾನ ಡಿಫ್ರೆಂಟ್ ಸ್ಪೀಡಲ್ಲಿ ಕಳಿಸ್ತಾ ಇದೆ, ಇದು ಡೇಟಾನ ಡಿಫ್ರೆಂಟ್ ಸ್ಪೀಡಲ್ಲಿ ರಿಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಅದು ಮ್ಯಾಚ್ ಆಗಲ್ವಲ್ಲ, ಆವಾಗ ಡೇಟಾ ನಮಗೆ ಕರಪ್ಟೆಡ್ ಡೇಟಾ ಥರ ಸಿಗುತ್ತೆ. ಸೊ ಆ್ಯಕ್ಚುಯಲ್ ಡೇಟಾ ನಮಗೆ ಸಿಗಲ್ಲ. ಸೊ ಅದನ್ನು ಹೆಂಗೆ ಸೆಟ್ ಮಾಡೋದು? ಫಸ್ಟ್ ಇವಾಗ ನಾವು ಆಡಿನೋಗೆ ಸೆಟ್ ಮಾಡಬೇಕಲ್ವಾ? ಆಡಿನೋಗೆ ಕೋಡೆಲ್ಲ ಸೆಟ್ ಮಾಡಬೇಕು. ಸೀರಿಯಲ್ ಡಾಟ್ ಬಿಗಿನ್, ಸೊ ಎಸ್ ಕ್ಯಾಪಿಟಲ್ ಇರುತ್ತೆ. ಸೀರಿಯಲ್ ಡಾಟ್ ಬಿಗಿನ್. ಈಗ ನಾನು ಫಾರ್ ಎಕ್ಸಾಂಪಲ್ 9600 ಎಲ್ಲ ತೋರಿಸ್ತೀನಿ. 9600 ಬಾಡ್ ರೇಟ್ನ ಸೆಟ್ ಮಾಡಿದೆ ಆ್ಯಂಡ್ ಸೀರಿಯಲ್ ಕಮ್ಯುನಿಕೇಷನ್ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇದರಲ್ಲಿ ಬಾಡ್ ರೇಟ್ನ ಮೆನ್ಷನ್ ಮಾಡಬೇಕು. 9600 ಸ್ಟಾರ್ಟ್ ಮಾಡಿ 300ಇಂದನೂ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇವಾಗ ನಿಮಗೆ ಫಾಸ್ಟರ್ ಕಮ್ಯುನಿಕೇಷನ್ ಬೇಕು ಅಂದರೆ, ಲೈಕ್ ನಿಮ್ಮದು ಕೋಡಲ್ಲಿ ಹ್ಯೂಜ್ ನಂಬರ್ ಆಫ್ ಬಿಟ್ಸ್ ಟ್ರಾನ್ಸ್ಮಿಟ್ ಆಗ್ತಾ ಇರಬೇಕು ಪರ್ ಸೆಕೆಂಡ್, ತುಂಬ ಕಮ್ಯುನಿಕೇಷನ್ ನಡೀತಾ ಇದೆ ಅಂದರೆ ನೀವು ಜಾಸ್ತಿ ನಂಬರ್ ಆಫ್ ಬಿಟ್ಸ್ನು ಫಾಸ್ಟ್ ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ಕೊಬೋದು. ಸೊ ಈಗ ಸೀರಿಯಲ್ ಡಾಟ್ ಬಿಗಿನ್ ಆಯಿತು. ಒಂದು ಪ್ರಿಂಟ್ ಮಾಡಬೇಕು. ಅದಕ್ಕೆ ಕಮೆಂಟ್ ಬಂದ್ಬಿಟ್ಟು ಸೀರಿಯಲ್ ಡಾಟ್ ಪ್ರಿಂಟ್. ಸೀರಿಯಲ್ ಡಾಟ್ ಪ್ರಿಂಟ್ ಏನು? ಸೀರಿಯಲ್ ಡಾಟ್ ಪ್ರಿಂಟ್ ಹಲೋ ವರ್ಲ್ಡ್. ಸೊ ಡಬಲ್ ಕೋಟ್ಸಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಡಬಲ್ ಕೋಟ್ಸಲ್ಲಿ ನಾವೇನು ಪ್ರಿಂಟ್ ಮಾಡ್ತೀವಲ್ವ ಅದು ಟೆಕ್ಸ್ಟ್ ಥರ. ಸೊ ಏನೇ ನಾವು ಡಬಲ್ ಕೋಟ್ಸ್ ಒಳಗಡೆ ಮೆನ್ಷನ್ ಮಾಡಿ ಪ್ರಿಂಟ್ ಮಾಡಿದ್ರೆ ಇದೇ ಪ್ರಿಂಟ್ ಆಗುತ್ತೆ. ಸೊ ಡಬಲ್ ಕೋಟ್ಸ್ ಮೆನ್ಷನ್ ಮಾಡಿಲ್ಲ ಅಂದರೆ ಅದರಲ್ಲಿ ಏನಾದರೂ ವ್ಯಾಲ್ಯೂ ಸ್ಟೋರ್ ಆಗಿದ್ರೆ ಆ ವೇರಿಯಬಲಲ್ಲಿ ಅದನ್ನು ಪ್ರಿಂಟ್ ಮಾಡುತ್ತೆ. ಅದನ್ನು ಚೆಕ್ ಮಾಡಿ ನಾವು ನೋಡೋಣ. ಸೊ ಇದನ್ನು ನಾನು ಪ್ರಿಂಟ್ ಮಾಡಿದ್ದೀನಿ, ಇದನ್ನು ಬರ್ತೀನಿ. ಅಫ್ಕೋರ್ಸ್ ವಾಯ್ಡ್ ಲೂಪ್ ಬೇಕು. ವಾಯ್ಡ್ ಲೂಪ್ ಇಲ್ಲಾಂದರೆ ಎರರ್ ಬರುತ್ತೆ. ವಾಯ್ಡ್ ಲೂಪ್ ಎಂಪ್ಟಿ ಇಡೋಣ. ಎಂಪ್ಟಿ ಲೂಪ್ನ ನಾವು ವಾಯ್ಡ್ ಲೂಪ್ನ ಮಾಡೋಣ. ಸೊ ಇವಾಗ ನಾನು ಇದನ್ನು ವೆರಿಫೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಬೋರ್ಡ್ ಕನೆಕ್ಟ್ ಮಾಡ್ಕೊತೀನಿ. ಸೊ ಬೋರ್ಡ್ ಕನೆಕ್ಟ್ ಮಾಡಿದ್ದೀನಿ. ಕಾಂಫೈ ಯೂನೋ. ಸೊ ಬೋರ್ಡ್ ಕನೆಕ್ಟ್ ಆಗಿದೆ. ಇದನ್ನು ನಾನು ವೆರಿಫೈ ಮಾಡ್ತೀನಿ. ಕೋಡಲ್ಲಿ ಏನು ಎರರ್ ಇಲ್ಲ. ಇವಾಗ ನಾನು ಡಂಪ್ ಮಾಡ್ತೀನಿ. ಸೊ ಇವಾಗ ಏನಾಯಿತು? ಕೋಡ್ ಆಡಿನೋಗೆ ಡಂಪ್ ಆಯಿತು. ಮತ್ತು ಆಡಿನೋ ನಮಗೆ 9600 ಬಾಡ್ ರೇಟಲ್ಲಿ ಹಲೋ ಪ್ರಿಂಟ್ ಅಂತ ಸೆಂಡ್ ಮಾಡಿದೆ. ಸೊ ಇದು 1 ಟೈಮ್ ಸೆಂಡ್ ಮಾಡುತ್ತೆ. ಯಾಕೆ ಸೆಟಪ್ಪಲ್ಲಿ ಬರ್ತಿದ್ದೀನಲ್ಲ 1 ಟೈಮ್ ಸೆಟ್ ಮಾಡುತ್ತೆ. ಇದು ನಾನು ಬೇಕಾದ್ರೆ ಸೀರಿಯಲ್ ಮಾನಿಟರ್ ಚೆಕ್ ಮಾಡ್ತೀನಿ. ಈಗ ನೋಡಿ ಬಾಡ್ ರೇಟ್ ಎಲ್ಲಿದೆ? 9600 ಇದೆ. ಸೊ ಹಲವಾರು ಬಾಡ್ ರೇಟ್ಸ್ ಇದೆ. 300 ಇದೆ, 600 ಇದೆ. ಸೊ ಡಿಫಾಲ್ಟ್ ಯೂಶ್ವಲಿ 9600 ಸೆಟ್ ಆಗಿರುತ್ತೆ. ಸೊ ಇವಾಗ ನಾನು ಆಡಿಯೋನ ರೀಸೆಟ್ ಬಟನ್ ಪ್ರೆಸ್ ಮಾಡಿದೆ ಮತ್ತು ಸ್ಟಾರ್ಟಿಂಗಿಂದ ಕೋಡ್ ರನ್ ಆಗುತ್ತಲ್ಲ, ಆವಾಗ ನಮಗೆ ಇಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗಬೇಕು. ಸೊ ಬಟನ್ನ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಹಲೋ ಪ್ರಿಂಟ್ ಅಂತ ಹಾಕಿದೆ. ಸೊ ಹಲೋ ಪ್ರಿಂಟ್ ಅಂತ ಬಂತು. ಸೊ ನೀವೇನಾದ್ರು ಮಾಡ್ಬೋದು. ಇಲ್ಲಿ ನಾನು ಹಲೋ ವರ್ಲ್ಡ್ ಅಂತ ಹಾಕಿ ಡಂಪ್ ಮಾಡ್ತೀನಿ. ಈಗ ಹಲೋ ವರ್ಲ್ಡ್ ಅಂತ ಹಾಕಿದೆ. ಈಗ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸೊ ಸೀರಿಯಲ್ ಮಾನಿಟರಲ್ಲಿ ಈಗ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಯಿತು. ನೋಡಿ ಇಲ್ಲಿ ಹಲೋ ಪ್ರಿಂಟ್ ಫಸ್ಟ್ ಹಳೇದು. ಇದು ಬೇಕಾದ್ರೆ ಇಲ್ಲಿ ಕ್ಲಿಯರ್ ಮಾಡ್ಕೊಬೋದು. ಮತ್ತೆ ರೀಸೆಟ್ ಬಟನ್ ಪ್ರೆಸ್ ಮಾಡ್ತೀನಿ. ಸೊ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಯಿತು. ಇದು ಬಂದ್ಬಿಟ್ಟು ಸೀರಿಯಲ್ ಕಮ್ಯುನಿಕೇಷನ್. ಸೊ ಫಸ್ಟ್ ಬಿಗಿನ್ ಮಾಡಬೇಕು. ಇದನ್ನು ಬಿಗಿನ್ ಮಾಡಿಲ್ಲ ಅಂದರೆ ಮತ್ತೆ ಬಾಡ್ ರೇಟ್ನ ಸೆಟ್ ಮಾಡಿಲ್ಲ ಅಂದರೆ ಆಗಲ್ಲ. ಸೊ ಈಗ ಬಾಡ್ ರೇಟ್ನ ಚೇಂಜ್ ಮಾಡಿ ತೋರಿಸಿ. ಈಗ 9600 ಇದೆ.
ಸೊ ಈಗ 19,200 ಬಾಡ್ ರೇಟ್ ಇಟ್ಟಿದ್ದೀನಿ. ಸೊ ಕೋಡಲ್ಲಿ ಏನಿದೆ 9,600 ಇದೆ. ಸೊ ಕಂಪ್ಯೂಟರ್ ಯಾವುದಕ್ಕೆ ಸೆಟ್ ಆಗಿದೆ 19,200, ಅಂದರೆ ಆರ್ಡಿನೋ ಐಡಿ 19,200 ಬಾಡ್ ರೇಟಲ್ಲಿ ಇದೆ. ಸೊ ಇವಾಗ ನಾನು ಇಲ್ಲಿ ರೀಸೆಟ್ನ ಮತ್ತೆ ಇದನ್ನು ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ರೀಸೆಟ್ನ ಪ್ರಿಂಟ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗಲ್ಲ. ನೋಡಿ ಯಾವ್ದು ಜಂಕ್ ವ್ಯಾಲ್ಯೂಸ್ ಬಂತು. ಯಾಕೆ? ಸೊ ನಂದು ಆರ್ಡಿನೋಯಿಂದ ಕಳಿಸ್ತಿರೋ ಡೇಟಾ ಸ್ಪೀಡೇ ಬೇರೆ, ಅಂದರೆ ಬಾಡ್ ರೇಟ್ ಬಿಟ್ಸ್ ಪರ್ ಸೆಕೆಂಡ್ ಬೇರೆ. ಸೊ ಕಂಪ್ಯೂಟರ್ ರಿಸೀವ್ ಆಗುತ್ತೆ ಈ ಸ್ಪೀಡು ಅಂತಂದರೆ ಅದು ಸೆಟ್ ಆಗಿರೋ ಸ್ಪೀಡೇ ಬೇರೆ. ಸೊ ಸ್ಪೀಡ್ ಮ್ಯಾಚ್ ಆಗಿಲ್ಲ ಅಂದರೆ ಬಾಡ್ ರೇಟ್ ಮ್ಯಾಚ್ ಆಗಿಲ್ಲ ಅಂದರೆ ನಮಗೆ ಜಂಕ್ ವ್ಯಾಲ್ಯೂಸ್ ರಿಸೀವ್ ಆಗುತ್ತೆ. ಈಗ ಮತ್ತೆ ನಾನು 9,600 ಮ್ಯಾಚ್ ಮಾಡಿ ಪ್ರೆಸ್ ಮಾಡಿದ್ರೆ, ಈಗ ರೀಸೆಟ್ ಪ್ರೆಸ್ ಮಾಡಿದ್ರೆ ಪ್ರಾಪರ್ ವ್ಯಾಲ್ಯೂ ನನಗೆ ರಿಸೀವ್ ಆಗುತ್ತೆ. ಸರಿನಾ? ಸೊ ಇವಾಗ ನನಗೆ ಕಂಟಿನ್ಯೂಸ್ ವ್ಯಾಲ್ಯೂ ರಿಸೀವ್ ಮಾಡಬೇಕು ಅಂದ್ಕೊಳ್ಳಿ. ಈಗ ನಾನು ಕಂಟಿನ್ಯೂಸ್ ಹಲೋ ವರ್ಲ್ಡ್ ಅಂತ ನನಗೆ ಇನ್ಫೈನೈಟ್ ಟೈಮ್ಸ್ ಅಥವಾ ಎವ್ರಿ 1 ಸೆಕೆಂಡ್ ಪ್ರಿಂಟ್ ಮಾಡೋಕೆ ಏನು ಮಾಡ್ತೀನಿ, ನಾನು ಅದನ್ನು ಲೂಪಲ್ಲಿ ಬರೀತೀನಿ. serial.print ಸೊ ಏನಂತ ಬರೀಲಿ, ಹಲೋ ವರ್ಲ್ಡ್ ಅಂತಲೇ ಡಬಲ್ ಕೋಟ್ಸಲ್ಲಿ ಬರೀತೀನಿ. ಹಲೋ ಅಂತ ಬರುತ್ತೆ ಸಾಕು. ಓಕೆ, ಹಲೋ ಅಂತ ಬರದೆ. ಸೊ ಇಲ್ಲೇನಾಗ್ತಾ ಇದೆ, ಲೂಪಲ್ಲಿ ಇರೋದ್ರಿಂದ ಸೊ ಇದು ತುಂಬ ಫಾಸ್ಟಾಗಿ ಪ್ರಿಂಟ್ ಆಗ್ತಾ ಇದೆ. ಸ್ವಲ್ಪ ಡಿಲೇ ಕೊಡೋಣ. ಡಿಲೇ ಏನು? ಡಿಲೇ ಒಂದು ನಿಮಗೆ 1000 ಮಿಲಿಸೆಕೆಂಡ್ಸ್. 1000 ಮಿಲಿಸೆಕೆಂಡ್ ಅಂದರೆ ಎವ್ರಿ 1 ಸೆಕೆಂಡ್ ಹಲೋ ಅಂತ ಪ್ರಿಂಟ್ ಆಗಬೇಕು. ಇದನ್ನು ನಾನೀಗ ವೆರಿಫೈ ಮಾಡ್ತೀನಿ. ವೆರಿಫೈ ಆಯಿತು. ಈಗ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಹಲೋ ಹಲೋ, ಈಗ ನಾನು ಬೇಕಾದ್ರೆ ಕ್ಲಿಯರ್ ನೋಡಿ, ಎವ್ರಿ 1 ಸೆಕೆಂಡ್ ಹಲೋ 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 ಅಂತ ಪ್ರಿಂಟ್ ಆಗ್ತಾ ಇದೆ. ಬಟ್ ಇಲ್ಲೊಂದು ಇಶ್ಯೂ ಇದೆ. ಏನು ಇಶ್ಯೂ ಇದೆ? ಸೊ ಹಲೋ 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 ಅಂತ ಒಂದೇ ಲೈನಲ್ಲಿ ಪ್ರಿಂಟ್ ಆಗ್ತಿದೆ, ಒಂದು ಸ್ಪೇಸು ಇಲ್ಲ. ಅಫ್ಕೋರ್ಸ್ ನಿಮಗೆ ಸ್ಪೇಸ್ ಬೇಕಂದರೆ ಇಲ್ಲೊಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟು ಈಗ ನಾನು ಅಪ್ಲೋಡ್ ಮಾಡಿದ್ರೆ ವಿತ್ ಸ್ಪೇಸ್ ಪ್ರಿಂಟ್ ಆಗ್ತಾ ಇದೆ. ಕರೆಕ್ಟಾ? ಈಗ ನೋಡಿ ವಿತ್ ಸ್ಪೇಸ್ ಪ್ರಿಂಟ್ ಆಗುತ್ತೆ. ಈಗ ನೀವು ಚೆಕ್ ಮಾಡಿದ್ರೆ ಹಲೋ ನೋಡಿ ವಿತ್ ಸ್ಪೇಸ್. ಯಾಕೆ ಹೇಳಿ? ನಾನು ಡಬಲ್ ಕೋಟ್ಸ್ ಒಳಗಡೆನೆ ಒಂದು ಸ್ಪೇಸ್ ಕೊಟ್ಟಿದ್ದೀನಿ. ಸೊ ವಿತ್ ಸ್ಪೇಸ್ ಪ್ರಿಂಟ್ ಆಗುತ್ತೆ. ಬಟ್ ನನಗೆ ಇವಾಗ ಹಲೋ ಅಂತ ಏನು ಪ್ರಿಂಟ್ ಆಗ್ತಾ ಇದೆ ಅದು ಆ ಲೈನಲ್ಲೇ ಬೇಡ, ಡಿಫ್ರೆಂಟ್ ಲೈನಲ್ಲಿ ಪ್ರಿಂಟ್ ಆಗಬೇಕು. ಕಂಟಿನ್ಯೂಸ್ ಪ್ರಿಂಟ್ ಆಗ್ತಾ ಇದೆ ಡಿಫ್ರೆಂಟ್ ಲೈನ್. ಯಾಕಂದರೆ ಇವಾಗ ನಾನು ಸ್ಪೇಸ್ ಕೊಟ್ಟಿಲ್ಲ ಅಂದರೆ ಎಲ್ಲ ಕಂಜೆಸ್ಟೆಡ್ ಥರ ಬರುತ್ತಲ್ವಾ, ಕಂಜೆಸ್ಟೆಡ್ ಥರ ಬರುತ್ತೆ. ನನಗೆ ಅದು ಇಷ್ಟ ಇಲ್ಲ. ಸೊ ನನಗೆ ಡಿಫ್ರೆಂಟ್ ಲೈನಲ್ಲಿ ಪ್ರಿಂಟ್ ಆಗ್ತಾ ಇರುವಾಗ ಅದಕ್ಕೆ ಏನು ಯೂಸ್ ಮಾಡ್ಬೋದು ಅಂದರೆ serial.print ಲೈನ್ ಅಂತ ಒಂದು ಕಮಾಂಡ್ ಇದೆ. ಅದಕ್ಕೆ ಜಸ್ಟ್ LN ಅಂತ ಆ್ಯಡ್ ಮಾಡಿ. ಪ್ರಿಂಟ್ ಲೈನ್ ಅಂದರೆ ಫಸ್ಟ್ ಪ್ರಿಂಟ್ ಮಾಡಿದ್ಮೇಲೆ ಒಂದು ಲೈನ್ ನೆಕ್ಸ್ಟ್ ಲೈನಿಗೆ ಶಿಫ್ಟ್ ಆಗುತ್ತೆ. ಇದನ್ನು ನಾವು ಚೆಕ್ ಮಾಡೋಣ. ಸೊ ಈಗ ನೋಡಿ ವೆರಿಫೈ ಮಾಡ್ತೀನಿ. ಕೋಡಲ್ಲಿ ಏನೂ ಎರರ್ ಇಲ್ಲ. ಸೊ ಈಗ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು ಡಿಫ್ರೆಂಟ್ ಲೈನಲ್ಲಿ ಹಲೋ 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 ಅಂತ ಪ್ರಿಂಟ್ ಆಗುತ್ತೆ. ಸೊ ನಾನು ಸ್ಪೇಸ್ನ ರಿಮೂವ್ ಮಾಡಿದ್ದೀನಿ. ಸೊ ಸ್ಪೇಸ್ ಈಗ ಇಶ್ಯೂ ಇಲ್ಲ. ಸೊ ಈಗೇನು ನನಗೆ ಡಿಫ್ರೆಂಟ್ ಲೈನಲ್ಲಿ ಬೇಕು, ನನಗೆ ಒಂದೇ ಲೈನಲ್ಲಿ ಕಂಜೆಸ್ಟೆಡ್ ಥರ ಬೇಡ, ಡಿಫ್ರೆಂಟ್ ಲೈನ್ಸಲ್ಲಿ ಪ್ರಿಂಟ್ ಆಗಬೇಕು ಅಂದರೆ ನಾನು ಈ ಥರನೂ ಮಾಡ್ಬೋದು. serial.println. ಸೊ ಪ್ರಿಂಟ್ LN ಅಂದರೆ ಪ್ರಿಂಟ್ ಲೈನ್ ಅಂತ. ಸೊ ಇದನ್ನು ಕಮೆಂಟ್ ಯೂಸ್ ಮಾಡಿದ್ರೆ ಸೊ ಫಸ್ಟ್ ಹಲೋ ಅಂತ ಪ್ರಿಂಟ್ ಮಾಡಿ ನೆಕ್ಸ್ಟ್ ಟೈಮ್ ಪ್ರಿಂಟನ್ನು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡ್ತಾ ಅಂದರೆ ಒಂಥರ ಎಂಟರ್ ಪ್ರೆಸ್ ಮಾಡುತ್ತೆ. ಸೊ ಇದು ಒಂದು ಬೇಸಿಕ್ ಗೊತ್ತಾಯಿತು. ಸೊ ಇವಾಗ ನಾವು ಡೇಟನ ನಾವು ಸೆನ್ಸರ್ಸ್ ಅಥವಾ ಬಟನ್ಸು ಅಥವಾ ಯಾವುದೇ ಇದರಿಂದ ರೀಡ್ ಮಾಡೋದನ್ನ, ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಸೆನ್ಸರ್ ಇದೆ, ಏನು ಟೆಂಪ್ರೇಚರ್ ಇದೆ ಅಂತ ನಾವು ವಿಷುವಲಿ ನೋಡಬೇಕು ಅಂದ್ಕೊಳ್ಳಿ, ಅದನ್ನು ನಾವು ಇಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ಅದನ್ನು ಹೆಂಗೆ ಮಾಡಬೇಕು ಅದನ್ನು ನಾವು ಚೆಕ್ ಮಾಡೋಣ. ಸೊ ನೀವು ಲಾಸ್ಟ್ ಟೈಮಲ್ಲಿ ನಾವೊಂದು ಬಟನ್ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ವಿ. ಸೊ ಇದೇನಂದರೆ ಇದು ನಾನು ಸ್ಟಾರ್ ಸಿಮ್ಯುಲೇಷನ್ ಮಾಡ್ತೀನಿ. ಸೊ ಬಟನ್ ಪ್ರೆಸ್ ಆದರೆ LED ಆನ್ ಆಗುತ್ತೆ, ಬಟನ್ ರಿಸೀವ್ ಆದರೆ LED ಆಫ್ ಆಗುತ್ತೆ. ಕರೆಕ್ಟಾ? ಸೊ ಇದರಲ್ಲಿ ಏನಿತ್ತು ಕೋಡು? ಸೊ ಪಿನ್ ನಂಬರ್ 9ಗೆ ಬಟನ್ ಕನೆಕ್ಟ್ ಆಗಿದೆ, ಪಿನ್ ನಂಬರ್ 10ಗೆ LED ಕನೆಕ್ಟ್ ಆಗಿದೆ. ಸೊ ಬಟನ್ ಇಲ್ಲಿ ಪುಲ್ ಅಪ್ ರೆಸಿಸ್ಟರ್ ಮುಖಾಂತರ ಕನೆಕ್ಟ್ ಆಗಿದೆ. ಸೊ ಈಗ ಬಟನ್ ಓಪನ್ ಸರ್ಕ್ಯೂಟ್ ಇರೋದ್ರಿಂದ ಸೊ ನಮಗೆ 5 ವೋಲ್ಟ್ ರಿಸೀವ್ ಆಗ್ತಾ ಇದೆ ಪಿನ್ ನಂಬರ್ 9ಅಲ್ಲಿ. ಸೊ ವ್ಯಾಲ್ಯೂ 1 ಅಂತ ರಿಸೀವ್ ಆಗ್ತಾ ಇರುತ್ತೆ. ಸೊ ವ್ಯಾಲ್ಯೂ 1ಗೆ LED ಆಫ್ ಕಂಡೀಷನ್ ಅಂತ ಕೊಟ್ಟಿದ್ದೀವಿ ಕೋಡಲ್ಲಿ. ಸೊ ನೀವು ಕೋಡು ಇಲ್ಲಿ ನೋಡ್ಬೋದು. ಸೊ ಇದೇ ಕೋಡು. ಸೊ ಪಿನ್ ನಂಬರ್ 10ಗೆ LED ಕನೆಕ್ಟ್ ಆಗಿದೆ, ಬಟನ್ನು ಪಿನ್ ನಂಬರ್ 9ಗೆ. ಸೊ LED ಔಟ್ಪುಟ್ಟು, ಬಟನ್ ಇನ್ಪುಟ್ಟು. ವ್ಯಾಲ್ಯೂ ಏನು ರೀಡ್ ಮಾಡ್ತಾ ಇದ್ದೀವಿ ಡಿಜಿಟಲ್ ರೀಡ್ ಯೂಸ್ ಮಾಡ್ಬಿಟ್ಟು ಬಟನಿಂದ, ಅದು 0 ಆದರೆ 0 ಯಾವಾಗ ಆಗುತ್ತೆ? ಬಟನ್ ಪ್ರೆಸ್ ಮಾಡ್ತಾ ಕ್ಲೋಸ್ ಆಗುತ್ತೆ, ಎವ್ರಿಥಿಂಗ್ ಗ್ರೌಂಡ್ ಆಗುತ್ತೆ, ಆವಾಗ ನಮಗೆ 0 ಅಂತ ಸಿಗುತ್ತೆ. ಸೊ ಆವಾಗ LEDನ ಹೈ ಮಾಡು, ಇಲ್ಲ ಅಂದರೆ ಲೋ ಮಾಡು. ಈ ಏನು ವ್ಯಾಲ್ಯೂ ರಿಸೀವ್ ಆಗ್ತಾ ಇದೆ 0 ಅಥವಾ 1, ಇದನ್ನು ನಾವು 0ನೇ ರಿಸೀವ್ ಆಗ್ತಾ ಇದೆ ಅಥವಾ 1ನೇ ರಿಸೀವ್ ಆಗ್ತಾ ಇದೆ ಅಂತ ಹೇಗೆ ವಿಷುವಲಿ ನೋಡಬೇಕು ಅನ್ನೋದನ್ನ ನಾವು ಸೀರಿಯಲ್ ಪ್ರಿಂಟ್ ಮುಖಾಂತರ ನಾವು ನೋಡ್ಬೋದು. ಸೊ ಫಸ್ಟ್ ಏನು ಮಾಡಬೇಕು? ಇದೇ ಕೋಡಿಗೆ ನಾವು ಸೆಟ್ ಮಾಡೋಣ. ಏನು ಮಾಡಬೇಕು? ಸೊ ಸೀರಿಯಲ್ ಕಮ್ಯುನಿಕೇಷನ್ ಮಾಡಬೇಕಲ್ವಾ? ಸೊ serial.begin ಮಾಡ್ತೀನಿ. serial.begin. ಸೊ ಸೇಮ್ ಕಮ್ಯಾಂಡು ಬಾಡ್ ರೇಟ್ನ ಸೆಟ್ ಮಾಡಿ. ಇವಾಗ ಸ್ವಲ್ಪ 9600 ಸ್ವಲ್ಪ ಜಾಸ್ತಿ ಇದೆ, ಹಾಕಿ ನೋಡೋಣ. ಇದನ್ನು ಚೆಕ್ ಮಾಡಿ ನೋಡೋಣ.
ಸೊ 9600 ನಾನು ಸೆಟ್ ಮಾಡಿದೆ. ಸೀರಿಯಲ್ ಡಾಟ್ ಬಿಗಿನ್ 115200. ಸೊ ಇದು ನಂದು ಸ್ಪೀಡ್, ನಂಬರ್ ಆಫ್ ಬಿಟ್ಸ್ ಪರ್ ಸೆಕೆಂಡ್. ಇಷ್ಟು ನಂಬರ್ ಆಫ್ ಬಿಟ್ಸ್ ಪರ್ ಸೆಕೆಂಡ್ ನಾನು ಟ್ರಾನ್ಸ್ಮಿಟ್ ಮಾಡ್ಬೋದು. ಅಷ್ಟು ಬೇಕಾಗಿಲ್ಲ, 300 ಎನಫು. ಬಟ್ ಸುಮ್ಮನೆ ಒಂದು ಟೆಸ್ಟಿಗೆ ನಾನು ಸೀರಿಯಲ್ ಡಾಟ್ ಬಿಗಿನ್ ಇದನ್ನು ಮಾಡಿದೆ. ಈಗ ನಾನೇನು ಮಾಡ್ತೀನಿ, ಇಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟಲ್ ರೀಡ್ ಬಟನ್, ಸರಿನಾ? ಸೊ ಇವಾಗ ಆ ವ್ಯಾಲ್ಯೂ ಏನು ಪ್ರಿಂಟ್ ಆಗಿದೆ ಅಂದರೆ ಇಲ್ಲಿ ಬಟನಲ್ಲಿ ಏನು ವ್ಯಾಲ್ಯೂ ರೀಡ್ ಆಗ್ತಾಯಿದೆ ಅದನ್ನು ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀವಿ. ಈ ವ್ಯಾಲ್ಯೂ ಏನು ವ್ಯಾಲ್ಯೂ ಸ್ಟೋರ್ ಆಗ್ತಾ ಇದೆ ಅಂತ ನಾನು ವಿಷುವಲಿ ನೋಡಬೇಕು. ಸೊ ನಾನೇನು ಮಾಡ್ತೀನಿ, ಸೀರಿಯಲ್ ಡಾಟ್ ಪ್ರಿಂಟ್. ಸೊ ಸೀರಿಯಲ್ ಡಾಟ್ ಪ್ರಿಂಟ್ ಏನು ಮಾಡ್ತೀನಿ, ಸೀರಿಯಲ್ ಡಾಟ್ ಪ್ರಿಂಟ್ ಒಂದು ಟೆಕ್ಸ್ಟ್ ಬರೀತೀನಿ. ಏನು ಟೆಕ್ಸ್ಟ್ ಏನು ಬರ್ತೀನಿ, ವ್ಯಾಲ್ಯೂ ಈಸ್ ಈಕ್ವಲ್ ಟು ಮತ್ತು ಇನ್ನೊಂದು ಸ್ಪೇಸ್. ಓಕೆ, ವ್ಯಾಲ್ಯೂ ಈಸ್ ಈಕ್ವಲ್ ಟು ಅಂತ ಬರದೆ. ಸೊ ಫಸ್ಟ್ ಇದನ್ನು ಪ್ರಿಂಟ್ ಮಾಡಲಿ. ಇದು ಪ್ರಿಂಟ್ ಆದಮೇಲೆ ನನಗೆ ಏನು ಪ್ರಿಂಟ್ ಮಾಡಬೇಕು, ಆ ವ್ಯಾಲ್ಯೂಲಿ ಏನಿದೆ ಅಂತ ನಾನು ಪ್ರಿಂಟ್ ಮಾಡಬೇಕು. ಸೀರಿಯಲ್ ಡಾಟ್ ಪ್ರಿಂಟ್ ಎಲ್ ಎನ್ ಯಾಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಫಸ್ಟು ವ್ಯಾಲ್ಯೂ ಈಸ್ ಈಕ್ವಲ್ ಟು ಅಂತ ಪ್ರಿಂಟ್ ಆಗಲಿ, ಅದ್ರದ್ದು ವ್ಯಾಲ್ಯೂ ಇಲ್ಲೇ ಪ್ರಿಂಟ್ ಆಗಲಿ, ಅದಾದಮೇಲೆ ನೆಕ್ಸ್ಟ್ ಏನೇ ಡೇಟಾ ನಾವು ಪ್ರಿಂಟ್ ಮಾಡ್ತೀವಿ ಅದು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗಲಿ ಅಂತ. ಸೊ ಸೀರಿಯಲ್ ಡಾಟ್ ಪ್ರಿಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಆಯಿತು. ಸೀರಿಯಲ್ ಡಾಟ್ ಪ್ರಿಂಟ್ ಲೈನ್. ಸೊ ಇಲ್ಲಿ ಏನು ಬರುತ್ತೆ, ಇವಾಗ ನಾನು ವ್ಯಾಲ್ಯೂದು ಡೇಟಾ ಎಲ್ಲಿದೆ, ಈ ವ್ಯಾಲ್ಯೂ ಅನ್ನೋ ವೇರಿಯೇಬಲ್ ಎಲ್ಲಿದೆ ತಾನೆ, ನಮ್ಗೆ 0 ಅಥವಾ 1 ಏನು ರಿಸೀವ್ ಆಗ್ತದೆ, ಎಲ್ಲಿ ಸ್ಟೋರ್ ಆಗ್ತದೆ ಇದೆ. ಸೊ ಸೇಮ್ ಎಕ್ಸಾಕ್ಟ್ ನೇಮ್ನ ನಾನು ಇಲ್ಲಿ ಬರೀಬೇಕು. ಬಟ್ ಇಲ್ಲಿ ನಾನು ಡಬಲ್ ಕೋಟ್ಸ್ ಹಾಕಿಲ್ಲ. ಡಬಲ್ ಕೋಟ್ಸ್ ಹಾಕಿದ್ರೆ ಅದೊಂಥರ ಟೆಕ್ಸ್ಟ್ ಥರ ಆಗುತ್ತೆ, ಟೆಕ್ಸ್ಟ್ ಥರ ಪ್ರಿಂಟ್ ಮಾಡುತ್ತೆ ಏನು ಬರೋದು. ಇವಾಗ ಏನು ಮಾಡ್ತಾ ಇದೆ, ಈ ವ್ಯಾಲ್ಯೂ ಒಳಗಡೆ ಏನು ಅಂದರೆ ಈ ವೇರಿಯೇಬಲ್ ನೇಮ್ಡ್ ವ್ಯಾಲ್ಯೂ ಒಳಗಡೆ ಏನು ಡೇಟಾ ಇದೆ ಅದನ್ನು ಪ್ರಿಂಟ್ ಮಾಡ್ತಾ ಇದೆ. ಸೊ ಇದನ್ನು ನಾನು ಹಾಕ್ತೀನಿ. ಸೊ ಇಲ್ಲಿ ಏನಾಯಿತು, ಇಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಡಿಜಿಟಲ್ ರೀಡ್ ಬಟನ್. ಸೊ ಬಟನಲ್ಲಿ ಏನು ವ್ಯಾಲ್ಯೂ ರೀಡ್ ಆಯಿತು ಅದು ವ್ಯಾಲ್ಯೂ ಸ್ಟೋರ್ ಆಯಿತು. ಸೊ ಈ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅದರ ಡೇಟಾನ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದೊಂದು ರೀತಿ, ಓಕೆನಾ? ಸೊ ಅದಾದಮೇಲೆ ಈಗ ಇಫ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0, ಡಿಜಿಟಲ್ LED ಇಸ್ ಈಕ್ವಲ್ ಟು ಹೈ, LED ಆನ್ ಆಯಿತು. ಇವಾಗ ನಾನು ಅದನ್ನು ಪ್ರಿಂಟ್ ಮಾಡ್ತೀನಿ, ಏನಂತ, LED ಆನ್ ಆಗಿದೆ ಅಂತ. ಅದನ್ನು ಹೆಂಗೆ ಪ್ರಿಂಟ್ ಮಾಡಲಿ, ಸುಮ್ಮನೆ ಇದು ಒಂದು ಟೆಕ್ಸ್ಟ್ ಏನದು, LED ಆನ್ ಆಗಿದೆ ಅಂತ, ಸರಿನಾ? ಸೊ ಇದನ್ನ ನಾನು ಮತ್ತೆ ಕಾಪಿ ಮಾಡಿಬಿಟ್ಟು ಎಲ್ಸ್ ಕಂಡೀಷನಲ್ಲಿ ಹಾಕ್ತೀನಿ. ಎಲ್ಸ್ ಕಂಡೀಷನ್ ಏನು ಬರುತ್ತೆ, ಎಲ್ಸ್ ಕಂಡೀಷನಲ್ಲಿ LED ಆಫ್ ಅಂತ ಬರುತ್ತೆ, ಸರಿ. ಸೊ ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನು ಅಂದರೆ, ಸೊ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಆಗ್ತಾರೆ, ತುಂಬ ಫಾಸ್ಟ್ ಇರುತ್ತೆ. ಒಂದು ಸ್ವಲ್ಪ ಡಿಲೇ ಕೊಡೋಣ. ಸೊ ಡಿಲೇ ಒಂದು 1/2 ಸೆಕೆಂಡ್ ಡಿಲೇ ಕೊಡೋಣ. ಸೊ 500 ಮಿಲಿಸೆಕೆಂಡ್ಸ್ ಕೊಡ್ತೀನಿ, ಸರಿನಾ? ಓಕೆ. ಸೊ ಇಲ್ಲಿ ಕೋಡ್ ಏನಾಗ್ತಾ ಇದೆ, ವ್ಯಾಲ್ಯೂಲಿ ಏನು ಡೇಟಾ ರೀಡ್ ಮಾಡ್ತಾ ಇದೆ ಬಟನಿಂದ ಅದು ವ್ಯಾಲ್ಯೂ ಸ್ಟೋರ್ ಆಗ್ತಾ ಇದೆ. ಆ ಸ್ಟೋರ್ ಆಗ್ತಿರೋದನ್ನ ನಾನು ಫಸ್ಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನು ಸ್ಟೋರ್ ಆಗ್ತಾ ಇದೆ, ವ್ಯಾಲ್ಯೂದು ಏನು ಡೇಟಾ ಸ್ಟೋರ್ ಆಗ್ತಾಯಿದೆ ಅದನ್ನು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವಿತೌಟ್ ಡಬಲ್ ಕೋಟ್ಸ್ ಹಾಕಿದ್ರೇನು ವ್ಯಾಲ್ಯೂದು ಆ್ಯಕ್ಚುಯಲ್ ವ್ಯಾಲ್ಯೂ ಏನು ಡೇಟಾ ಸ್ಟೋರ್ ಆಗಿದೆ ಅದು ಪ್ರಿಂಟ್ ಆಗುತ್ತೆ. ಸೊ ಮತ್ತೆ ವ್ಯಾಲ್ಯೂ ಏನಾದರೂ 0 ಇದ್ದರೆ, ಅಫ್ಕೋರ್ಸ್ ಇಲ್ಲಿ 0 ಪ್ರಿಂಟ್ ಆದಮೇಲೆ 0 ಅಂತ ಇದ್ದರೆ ಅದೇನಂತ ಪ್ರಿಂಟ್ ಆಗುತ್ತೆ, LED ಆನ್. ಸೊ LED ಇಲ್ಲಿ ಆನು ಆಗುತ್ತೆ, ಆ್ಯಕ್ಚುಲ್ LED ಆನು ಆಗುತ್ತೆ. ಮತ್ತು ನಮ್ಮದು ಸೀರಿಯಲ್ ಮಾನಿಟರಲ್ಲಿ LED ಆನ್ ಅಂತ ಒಂದು ಕಮ್ಯಾಂಡ್ ಕೂಡ ಪ್ರಿಂಟ್ ಮಾಡ್ತೀನಿ. ಅಲ್ಲ ಅಂದರೆ, ಸೊ ಅದೇನಾದರೂ ಆಫ್ ಇದ್ದರೆ, ಸೊ ರಿಲೀಸ್ ಮಾಡಿದಾಗ ಆಫ್ ಕಂಡೀಷನ್ ಇರುತ್ತಲ್ವಾ, ಆವಾಗ ನಮಗೆ ವ್ಯಾಲ್ಯೂ 1 ಅಂತಲೂ ಪ್ರಿಂಟ್ ಆಗುತ್ತೆ ಮತ್ತು LED ಆಫ್ ಅಂತಲೂ ಪ್ರಿಂಟ್ ಆಗುತ್ತೆ. ಇದನ್ನು ನಾವು ಕನೆಕ್ಟ್ ಮಾಡಿ ನೋಡೋಣ. ಈಗ ಸದ್ಯಕ್ಕೆ ಇದನ್ನು ತೆಗೆದುಬಿಟ್ಟು ಸೊ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಆಡಿನೋನ. ಸೊ ಬೋರ್ಡು ಕಾಂಫೈ ಓನು. ಸೊ ಈಗ ಆಡಿನೋ ಕನೆಕ್ಟ್ ಆಗಿದೆ. ಇದನ್ನು ನಾನು ರನ್ ಮಾಡ್ತೀನಿ. ಸೊ ನಮ್ಮದು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಬಟನ್ ಸರ್ಕ್ಯೂಟು, ಸೇಮ್ ಸರ್ಕ್ಯೂಟ್ ಆಲ್ರೆಡಿ ಕನೆಕ್ಟ್ ಆಗಿದೆ ಆಡಿಯೋಗೆ. ಸೊ ಈಗ ಬಟನ್ ಪ್ರೆಸ್ ಮಾಡಿ ನೋಡೋಣ. ಸೊ ಈಗ ನೀವು ಸೀರಿಯಲ್ ಮಾನಿಟರಲ್ಲಿ ಚೆಕ್ ಮಾಡ್ತೀನಿ. ಸೀರಿಯಲ್ ಮಾನಿಟರ್ ಡೇಟಾ ಏನು ಪ್ರಿಂಟ್ ಆಗ್ತಿಲ್ಲ, ಯಾಕಂದರೆ ನಮ್ಮ ಆಡಿನೋ ಸೆಟ್ ಮಾಡಿರೋ ಸ್ಪೀಡ್ ಏನಿದೆ, ಬಾಡ್ ರೇಟು 115200, ಇಲ್ಲಿ ಏನಿದೆ 9600. ಇವಾಗ ನಾನು ಮತ್ತೆ ಇದನ್ನು 115200ಗೆ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನೋಡಿ ಏನು ಬರ್ತಾ ಇದೆ, ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ ಈಗ ನಾನು ಫಸ್ಟು ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಸ್ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಅನಲೈಸ್ ಮಾಡೋಣ. ಸೊ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ವ್ಯಾಲ್ಯೂ ಈಸ್ ಈಕ್ವಲ್ ಟು, ನಾನು ಇಲ್ಲಿ ಏನು ಪ್ರಿಂಟ್ ಮಾಡಿದ್ದೀನಿ ಡಬಲ್ ಕೋಟ್ಸು ಅದೇ ಥರ ಪ್ರಿಂಟ್ ಆಗಿದೆ, ವ್ಯಾಲ್ಯೂ ಸ್ಪೇಸ್ ಈಸ್ ಈಕ್ವಲ್ ಟು ಸ್ಪೇಸ್. ಅದಾದಮೇಲೆ ನೆಕ್ಸ್ಟು ಸೀರಿಯಲ್ ಪ್ರಿಂಟ್ ಲೈನ್. ಸೊ ಪ್ರಿಂಟ್ ಲೈನ್ ಅಂದರೆ, ಸೊ ಇವಾಗ ಪ್ರಿಂಟ್ ಲೈನ್ ಇಲ್ಲಿ ಪ್ರಿಂಟ್ ಯೂಸ್ ಮಾಡಿರೋದ್ರಿಂದ ಇದ್ರದ್ದು ವ್ಯಾಲ್ಯೂ ಏನಿತ್ತು ಇವಾಗ, ಸೊ ಬಟನ್ ಪ್ರೆಸ್ ಆಗಿಲ್ಲ, ವ್ಯಾಲ್ಯೂ 1 ಬರುತ್ತೆ, 5 ವೋಲ್ಟ್ ಪುಲಪ್ ರೆಸಿಸ್ಟರ್ ಇರೋದ್ರಿಂದ. ಸೊ ಅದನ್ನು ಇಲ್ಲಿ ಪ್ರಿಂಟ್ ಮಾಡ್ತು, ಸೈಡಲ್ಲೇ ಪ್ರಿಂಟ್ ಮಾಡ್ತು, ಇದು ನೆಕ್ಸ್ಟೇ ಪ್ರಿಂಟ್ ಮಾಡ್ತು. ಬಿಕಾಸ್ ನಾವು ಇವಾಗ ಪ್ರಿಂಟ್ ಲೈನ್ ಯೂಸ್ ಮಾಡಿದ್ದೀವಿ, ನೆಕ್ಸ್ಟ್ ಬರೋ ವ್ಯಾಲ್ಯೂನ ನೆಕ್ಸ್ಟ್ ಇದರಲ್ಲಿ ಪ್ರಿಂಟ್ ಮಾಡುತ್ತೆ. ಮತ್ತು ಕಂಡೀಷನ್ ಯಾವುದು, ಎಲ್ಸ್ ಕಂಡೀಷನ್ ಏನು ಪ್ರಿಂಟ್ ಮಾಡ್ತೀನಿ, LED ಆಫ್. ಇಲ್ಲಿ ಪ್ರಿಂಟ್ ಲೈನ್ ಇದೆ, LED ಆಫ್ ಆದಮೇಲೆ ನೆಕ್ಸ್ಟ್ ಲೈನಿಗೆ ಕರ್ಸರ್ ಮೂವ್ ಆಗುತ್ತೆ. ಸೊ ಅದೇ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, LED ಆಫ್. ಸೊ ಇದು ಲೂಪಲ್ಲಿ ಇರೋದ್ರಿಂದ
ಎವ್ರಿ ಹಾಫ್ ಸೆಕೆಂಡ್ ಇದು ರನ್ ಆಗ್ತಾ ಇದೆ. ಈಗ ಮತ್ತೆ ಕನೆಕ್ಟ್ ಮಾಡ್ತೀನಿ. ಸೊ ಈಗ ನೋಡ್ಬೋದು ವ್ಯಾಲ್ಯೂ. ಇವಾಗ ನಾನು ಬಟನ್ನ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಬಟನ್ನ ಇಲ್ಲಿ ಫಿಸಿಕಲಿ ಪ್ರೆಸ್ ಮಾಡ್ತೀನಿ. ಈಗೇನಾಯಿತು, ವ್ಯಾಲ್ಯೂ 0 ಆಯಿತು. ಬಟನ್ ರಿಲೀಸ್ ಮಾಡಿದೆ, ವ್ಯಾಲ್ಯೂ 1. ಸೊ LED ಆಫ್. ಬಟನ್ ಪ್ರೆಸ್ ಮಾಡಿದೆ, ವ್ಯಾಲ್ಯೂ 0, LED ಆನ್. ಸೊ ವ್ಯಾಲ್ಯೂ 0 ಏನಕ್ಕೆ ಬರ್ತಾ ಇದೆ? ಸೊ ಫಸ್ಟು ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದೆ ಅಂತ ಪ್ರಿಂಟ್ ಮಾಡ್ತು, ಅದಾದಮೇಲೆ ಇದ್ರ ವ್ಯಾಲ್ಯೂ ಇವಾಗ 0 ಆಯಿತು. ಸೊ 0 ಪ್ರಿಂಟ್ ಮಾಡ್ತಾ ಇದೆ. ಸೊ ಬಿಕಾಸ್ ಲೈನ್ ಯೂಸ್ ಮಾಡಿರೋದ್ರಿಂದ ಕರ್ಸರ್ ನೆಕ್ಸ್ಟ್ ಹೋಯಿತು, ಆಮೇಲೆ LED ಆನ್ ಆಗಿರೋದ್ರಿಂದ LED ಆನ್ ಅಂತ ಪ್ರಿಂಟ್ ಮಾಡ್ತು. ಸೊ ಇದು ಒಂದು ಸೀರಿಯಲ್ ಕಮ್ಯುನಿಕೇಷನ್ದು ಒಂದು ಸಿಂಪಲ್ ಡೆಮೋ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಅನಲಾಗ್ ಅಂದರೆ ಅನಲಾಗ್ ಕಮ್ಯುನಿಕೇಷನ್ನು ರಿಲೇಟೆಡ್ ಮತ್ತು PWM ರಿಲೇಟೆಡ್ ನೋಡೋಣ.